ನಮಸ್ತೆ, ಹ್ಯಾಪಿ ಮಾರ್ನಿಂಗ್, ಎಕ್ಸಲೆಂಟ್ ಮಾರ್ನಿಂಗ್. ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಗೋಪಿಕೃಷ್ಣ. ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ವೆಲ್ಕಮ್ ಫಾರ್ ದಿಸ್ ವಂಡರ್ಫುಲ್ ಜರ್ನಿ. 28 ಡೇಸ್ನ ಮ್ಯಾಜಿಕಲ್ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ನ ಈ ಒಂದು ಜರ್ನಿಯಲ್ಲಿ ನಾವು ಈ ಒಂದು ಮ್ಯಾಜಿಕ್ ಬುಕ್ನ ದಿ ಮ್ಯಾಜಿಕ್ ಅಂತ ಹೇಳಿ ರೌಂಡ ಬರ್ನೆ ಅವ್ರದ್ದು ಈ ಮ್ಯಾಜಿಕ್ ಬುಕ್ನ ಓದ್ತಾ ಇದ್ದೀವಿ. ಓದಿ ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಕನ್ನಡದಲ್ಲಿ ಪ್ರಾಕ್ಟೀಸಸ್ ನ ಫಾಲೋ ಮಾಡ್ತಾ ಇದ್ವಿ. ಇವತ್ತು ಡೇ 24. ಸೊ ವೆಲ್ಕಮ್ ಆಲ್ ಆಫ್ ಯು. ಯಾರೆಲ್ಲ ಸೆಷನ್ ಜಾಯಿನ್ ಆಗಿದ್ದೀರಾ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲರಿಗೂ ವೆಲ್ಕಮ್. ಸೊ ಯಾರದು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋನ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಜಾಯಿನ್ ಆಗಿದ್ದೀರಾ ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಡೇ 0 ಇಂದ ಇದೆ, ಹೇಗೆ ಪ್ರಿಪರೇಷನ್ ಮಾಡ್ಕೋಬೇಕು ಅಲ್ಲಿಂದ ಇದೆ. ಎಲ್ಲಾ ದಿನದ ಒಂದು ಪ್ರಾಕ್ಟೀಸಸ್ ನ ನೋಡಿ, ವಿಡಿಯೋನ ನೋಡಿ ಫಾಲೋ ಮಾಡಿ ಪ್ರಾಕ್ಟೀಸಸ್ ನ ಲೈಫ್ ಅಲ್ಲಿ ಮ್ಯಾಜಿಕಲ್ ಚೇಂಜಸ್ ನ ಪಡ್ಕೊಳ್ಳಿ. ರೈಟ್ ಫ್ರೆಂಡ್ಸ್? ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಡೇ 24. ದ ಚಾಪ್ಟರ್ ನೇಮ್ ಈಸ್ ದ ಮ್ಯಾಜಿಕ್ ವ್ಯಾಂಡ್. ಏನು? ದ ಮ್ಯಾಜಿಕ್ ವ್ಯಾಂಡ್. ವ್ಯಾಂಡ್ ಅಂದ್ರೆ ಏನು? ನಿಮ್ಗೆಲ್ಲರಿಗೂ ಗೊತ್ತು. ಜಾದೂಗಾರ ಗೊತ್ತಾ? ಮ್ಯಾಜಿಷಿಯನ್ ಮ್ಯಾಜಿಕ್ ಮಾಡ್ತಾರಲ್ವಾ? ಸೊ ಮ್ಯಾಜಿಕ್ ಮಾಡೋರ್ ಕೈಯಲ್ಲಿ ಏನಿರುತ್ತೆ ಹೇಳಿ? ಲೆಟ್ಸ್ ಸೇ ಒಂದು ಸ್ಟಿಕ್ ಇರುತ್ತೆ, ಮ್ಯಾಜಿಕ್ ವ್ಯಾಂಡ್ ಅಂತ ಕರೀತಾರೆ ಅದಕ್ಕೆ. ಅರ್ಥ ಆಗ್ತಾ ಇದೆಯಾ? ಸೊ ಲೆಟ್ಸ್ ಇಮ್ಯಾಜಿನ್ ದ ಮ್ಯಾಜಿಕ್ ವ್ಯಾಂಡ್ ಯಾವುದು ಅಂತ ಹೇಳಿ ಗ್ರಾಟಿಟ್ಯೂಡ್ ಅಲ್ಲಿ. ಲೆಟ್ಸ್ ರೀಡ್. ಹ್ಯಾವ್ ಯು ಎವರ್ ವಿಶ್ಡ್ ಯು ಹ್ಯಾಡ್ ಅ ಮ್ಯಾಜಿಕ್ ವ್ಯಾಂಡ್ so that you could just wave your hands and help the people you love? Well, today's magical practice will show you how you can use life's real magic wand to help others. ನೀವೆಲ್ಲ ಅನ್ಕೊಂಡಿರ್ಬೋದು, ನಾನೊಬ್ಬ ಏನಾದ್ರು ಮ್ಯಾಜಿಷಿಯನ್ ಆಗಿದ್ರೆ, ಜಾದೂಗಾರ ಆಗಿದ್ರೆ, ನನ್ನ ಕೈಲಿ ಏನಾದ್ರು ಒಂದು ಮ್ಯಾಜಿಕ್ ವ್ಯಾಂಡ್ ಇದ್ರೆ ಹೇಗಿರ್ತಾ ಇತ್ತಲ್ವಾ? ನನ್ನ ಇಷ್ಟಪಡೋರ್ನೆಲ್ಲ ಅಥವಾ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೋದಿತ್ತು. ಓಂ ಚೂಮ್ ಅಂತ ಹೇಳಿ ಮಂತ್ರ ಹೇಳಿ ಒಂದು ಮ್ಯಾಜಿಕ್ ಮಾಡ್ಬಿಡ್ಬೇಕಾಗಿತ್ತು ಅಂತ ಹೇಳಿ ಯಾರಿಗಾದ್ರೂ ಅನ್ಸಿರುತ್ತಲ್ವಾ? ಎಷ್ಟೊಂದ್ಸರಿ ಅನ್ಸಿರುತ್ತೆ. ಇನ್ಫ್ಯಾಕ್ಟ್ ಲೆಟ್ ಅಸ್ ಸಿ ಮ್ಯಾಜಿಕಲ್ ಪ್ರಾಕ್ಟೀಸ್. ಇವತ್ತಿನ ಮ್ಯಾಜಿಕಲ್ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ, ಹೇಗೆ ನಿಮ್ಮ ರಿಯಲ್ ಲೈಫ್ ಅಲ್ಲಿ ರಿಯಲ್ ಆಗಿ ಮ್ಯಾಜಿಕ್ ವ್ಯಾಂಡ್ ನನಗೆ ಹೇಗೆ ಬಳಸ್ಬೋದು ಅಂತ ಹೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ವೆನ್ ಯು fervently want to help another person, you have immense power. But when you direct that power with gratitude, you really do have a magic wand that can help the people you care about. ನೋಡಿ, ನಾವು ಮನಸ್ಸಿಂದ ನಿಜವಾಗ್ಲೂ ಯಾರಿಗಾದ್ರೂ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ ಅನ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ಓಕೆ, ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ನಮ್ಮಲ್ಲಿ ಆ ಒಂದು ಪವರ್ ಇದೆ. ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕಂದ್ರೆ, ನಾವು ಗ್ರಾಟಿಟ್ಯೂಡ್ ಮುಖಾಂತರ ಅದನ್ನ ಯೂಸ್ ಮಾಡ್ಕೊಳ್ಬೇಕು. ಓಕೆ, ವೆನ್ ಯು ಡೈರೆಕ್ಟ್ ದ ಪವರ್, ಆ ಪವರ್ನ ಗ್ರಾಟಿಟ್ಯೂಡ್ ಮುಖಾಂತರ ನಾವು ಅದನ್ನ ತಲುಪಿಸ್ಬೋದು. ಓಕೆ, ನಾವು ಯಾರನ್ನ ಇಷ್ಟಪಡ್ತೀವೋ, ಯಾರಿಗೆ ಹೆಲ್ಪ್ ಮಾಡ್ಬೇಕು ಅಂದ್ಕೊಳ್ತೀವೋ ಅವ್ರಿಗೆಲ್ಲರಿಗೂ ವಿತ್ ದ ಹೆಲ್ಪ್ ಆಫ್ ಗ್ರಾಟಿಟ್ಯೂಡ್ ಆ ಒಂದು ಮ್ಯಾಜಿಕ್ ವ್ಯಾಂಡ್ ತರ ಯೂಸ್ ಮಾಡ್ಕೋಬಹುದು. ಹೇಗೆ? ಎನರ್ಜಿ ಫ್ಲೋಸ್ ವೇರ್ ಯುವರ್ ಅಟೆನ್ಷನ್ ಗೋಸ್. ನಮ್ಮ ಶಕ್ತಿ, ಎನರ್ಜಿ ಎಲ್ಲಿ ಫೋಕಸ್ ಕೊಡ್ತೀವೋ ಆ ಡೈರೆಕ್ಷನ್ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಸೊ when you direct the energy of gratitude towards another person's need, that's where the energy goes. This is the very reason why Jesus said thank you before he performed a miracle. Gratitude is an invisible but real force of energy, and coupled with the energy of your desire, it is just like having the magic wand. ನೋಡಿ, ನಾವು ಅರ್ಥ ಮಾಡ್ಕೊಂಡ್ವಿ, ಎನರ್ಜಿ ಫ್ಲೋ ಆಗುತ್ತೆ. ಓಕೆ, ಹೇಗೆ ಇವಾಗ ಎಲೆಕ್ಟ್ರಿಸಿಟಿ, ಒಂದು ಪವರ್, ಎಲೆಕ್ಟ್ರಿಸಿಟಿ ಇದೆಯಲ್ವಾ, ವಿದ್ಯುತ್ ಶಕ್ತಿ, ಅದು ಒಂದು ವೈರ್ ಮುಖಾಂತರ ಪಾಸ್ ಆಗುತ್ತೆ, ಹರಿಯುತ್ತೆ. ಹಾಗೆ ನಮ್ಮಲ್ಲಿ ಕೂಡ ಒಂದು ಏನ್ ಎನರ್ಜಿ ಇದೆ ಅದು ಫ್ಲೋ ಮಾಡ್ಬೋದು ನಾವು. ಓಕೆ, ಸೊ ಎಲ್ಲಿ ಫೋಕಸ್ ಕೊಡ್ತೀವೋ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಅಟ್ ದ ಸೇಮ್ ಟೈಮ್, ಓಕೆ, ನಾವು ಗ್ರಾಟಿಟ್ಯೂಡ್ ಮುಖಾಂತರ ಇನ್ನೊಬ್ಬರ ಅವಶ್ಯಕತೆ, ಏನವರ ಅವಶ್ಯಕತೆ ಇದೆ, ನೀಡ್ ಇದೆ, ಅದಕ್ಕೆ ನಾವೇನ್ ಮಾಡ್ಬೋದು, ಎನರ್ಜಿನ ಕೊಡ್ಬೋದು. ಅಂಡ್ ದಿಸ್ ಇಸ್ ದ ವೆರಿ ರೀಸನ್ ಜೀಸಸ್ ಅವರು, ಓಕೆ, ನಾವೆಲ್ಲ ಗೊತ್ತು ಜೀಸಸ್ ಯಾರು ಅಂತ ಹೇಳಿ. ಜೀಸಸ್ ಅವರು ಪ್ರತಿ ಸಾರಿ ಒಂದು ಅದ್ಭುತ ಮಿರಾಕಲ್ನ ಮಾಡ್ಬೇಕಾದ್ರೆ, ಮ್ಯಾಜಿಕ್ ಮಾಡ್ಬೇಕಾದ್ರೆ ಥ್ಯಾಂಕ್ ಯು ಹೇಳಿ ಶುರು ಮಾಡ್ತಾ ಇದ್ರು. ಅಂಡ್
ಗ್ರಾಟಿಟ್ಯೂಡ್ ಇಸ್ ಇನ್ವಿಸಿಬಲ್ ಪವರ್. ನಮಗೆ ಕಣ್ಣಿಗೆ ಕಾಣದಿರಂತಹ ಅದ್ಭುತವಾದ ಶಕ್ತಿ ದಟ್ ಈಸ್ ಮಲ್ಟಿಪ್ಲೈಡ್ ವಿತ್ ಒನ್ ಮೋರ್ ಶಕ್ತಿ, ಒನ್ ಮೋರ್ ಪವರ್. ಯಾವ್ದದು? ದ ಪವರ್ ಆಫ್ ಡಿಸೈರ್. ನಮ್ಮ ಮನಃಶಕ್ತಿ, ಇಚ್ಛಾಶಕ್ತಿ ಅಂತ ಕರಿತೀವಿ, ಡಿಸೈರ್ ಅಂತ. ಆ ಶಕ್ತಿ ಜೊತೆಗೆ ಈ ಒಂದು ಕೃತಜ್ಞತಾ ಶಕ್ತಿ ಎರಡೂ ಸೇರಿ ಡಬಲ್ ಪವರ್ ಆಗುತ್ತೆ. ದಟ್ ಈಸ್ ಮ್ಯಾಜಿಕ್ ವ್ಯಾಂಡ್. ಸೊ ಕೋಟ್ ಇಂದ ಒಂದು ಕೋಟ್ ಇದೆ, ಪೀಪಲ್ ಹೂ ವೇಟ್ ಫಾರ್ ಅ ಮ್ಯಾಜಿಕ್ ವ್ಯಾಂಡ್ ಫೇಲ್ ಟು ಸಿ ದಟ್ ದೇ ಆರ್ ದ ಮ್ಯಾಜಿಕ್ ವ್ಯಾಂಡ್. ಯಾರಾದ್ರೂ ಏನಾದ್ರೂ ಮ್ಯಾಜಿಕ್ ಆಗ್ಲಿ ಮ್ಯಾಜಿಕ್ ನನ್ನ ಜೀವನದಲ್ಲಿ ಬರುತ್ತೆ, ಯಾರ ಕೈಯಿಂದ ಸಿಗುತ್ತೆ ಅಂತ ವೇಟ್ ಮಾಡ್ಕೊಂಡಿದ್ರೆ ದೇ ಫೇಲ್ ಟು ಎಕ್ಸ್ಪೀರಿಯನ್ಸ್, ಬಿಕಾಸ್ ಮ್ಯಾಜಿಕ್ ಅನ್ನೋದು ಎಲ್ಲೋ ಆಗೋದಿಲ್ಲ, ಅವರೇ ಮ್ಯಾಜಿಕ್. ವಿ ಆರ್ ದ ಮ್ಯಾಜಿಕ್ ವ್ಯಾಂಡ್. ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ಮ್ಯಾಜಿಕ್ ವ್ಯಾಂಡ್ ನ ಶಕ್ತಿ ನಮ್ಮೊಳಗಡೆನೆ ಇದೆ. If you have a family member, friend, or anyone you care about who is lacking physical health, in financial trouble, unhappy in their work, stressed, suffering because a relationship has ended, lost confidence in him or herself, suffering from a mental problem or feeling down in their life, you can use the invisible force of gratitude to help them with their health, wealth and happiness. ನೋಡಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಯಾರಾದ್ರೂ ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್ ಅಥವಾ ಯಾರಾದ್ರೂ ನೀವು ತುಂಬಾ ಇಷ್ಟಪಡುವಂತವ್ರು ಸಫರ್ ಆಗ್ತಾ ಇದ್ದಾರೆ, ಫಿಸಿಕಲಿ ಆರೋಗ್ಯದಲ್ಲಿ ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಅಥವಾ ಜಾಬ್ ಅಲ್ಲಿ, ವರ್ಕ್ ಅಲ್ಲಿ, ಬಿಸ್ನೆಸ್ ಅಲ್ಲಿ ಖುಷಿ ಇಲ್ಲ, ಸ್ಟ್ರೆಸ್ ಇದೆ, ಅವ್ರಿಗೆ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗಿದೆ, ಅಥವಾ ಏನಾದ್ರೂ ಒಂದು ಇಶ್ಯೂಸ್ ಇದೆ, ಅಥವಾ ಕಾನ್ಫಿಡೆನ್ಸ್ ಇಲ್ಲ, ಆತ್ಮವಿಶ್ವಾಸ ಇಲ್ಲ, ಆರ್ ಎನಿ ಮೆಂಟಲ್ ಪ್ರಾಬ್ಲಮ್ ಇರ್ಬೋದು, ಆರ್ ಎನಿಥಿಂಗ್, ಏನಾದ್ರೂ ಜೀವನದಲ್ಲಿ ತೊಂದರೆನಲ್ಲಿರ್ಬೋದು. ಓಕೆ, ನೀವು ವಿತ್ ದ ಹೆಲ್ಪ್ ಆಫ್ ಮ್ಯಾಜಿಕಲ್ ಪವರ್, ಇನ್ವಿಸಿಬಲ್ ದ ಗ್ರಾಟಿಟ್ಯೂಡ್ ಪವರ್ ಇಂದ ಅವ್ರಿಗೆ ಏನ್ ಮಾಡ್ಬೋದು? ಹೆಲ್ಪ್ ಮಾಡ್ಬೋದು. ಸೊ ಟು ವೇವ್ ಯುವರ್ ಮ್ಯಾಜಿಕ್ ವ್ಯಾಂಡ್ ಫಾರ್ another's health, imagine that the person's health has been fully restored and say the magic word thank you. ಸೊ ಏನ್ ಮಾಡ್ಬೇಕು ನೀವು? ಇಮ್ಯಾಜಿನ್ ಅಪೋಸಿಟ್ ವ್ಯಕ್ತಿ, ನೀವು ಯಾರಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಲೆಟ್ಸ್ ಸೇ ಅವ್ರ ಆರೋಗ್ಯ ಚೆನ್ನಾಗಾಗ್ಬೇಕಂದ್ರೆ, ಸೊ ಜಸ್ಟ್ ಇಮ್ಯಾಜಿನ್ ನಿಮ್ಮ ಕೈಯಲ್ಲಿ ಒಂದು ಮ್ಯಾಜಿಕ್ ವ್ಯಾಂಡ್ ಇದೆ, ಆ ಕಡ್ಡಿ ಇದೆ, ಆ ಸ್ಟಿಕ್ ಇದೆ. ಸೊ ಇಮ್ಯಾಜಿನ್ ಆ ವ್ಯಕ್ತಿಯ ಒಂದು ಆರೋಗ್ಯ ಪೂರ್ತಿ ಸರಿ ಹೋಗಿದೆ, ಚೆನ್ನಾಗಾಗಿದೆ ಅಂತ ಹೇಳಿ ಫೀಲ್ ಮಾಡ್ತಾ ನೀವು ಮ್ಯಾಜಿಕ್ ವ್ಯಾಂಡ್ ಅಲ್ಲಿ ಥ್ಯಾಂಕ್ ಯು ಅಂತ ಹೇಳಿ ಅವ್ರಿಗೆ ಎನರ್ಜಿನ ಕೊಡ್ತೀರಾ. ಸೊ ಇನ್ ದ ಹಾರ್ಟ್ ಫೆಲ್ಟ್ ಸೆಲೆಬ್ರೇಷನ್ ಆಫ್ ರಿಸೀವಿಂಗ್ ದ ನ್ಯೂಸ್ ದಟ್ he or she is full of health again, you could imagine the persons calling you to give the news, or imagine that they are telling in person and really see and feel your reactions. When you can feel as grateful as you now would when you heard the news that the person's health has been fully restored, it will guarantee that the gratitude you feel is an sincere and powerful act it can be. ಅಂದ್ರೆ ಸಿಂಪಲ್, ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆ ಒಂದು ಮ್ಯಾಜಿಕಲ್ ಪವರ್, ಗ್ರಾಟಿಟ್ಯೂಡ್ ಪವರ್ ನ, ಮ್ಯಾಜಿಕ್ ವ್ಯಾಂಡ್ ನ ಯೂಸ್ ಮಾಡೋಕ್ಕಿಂತ ಮೊದಲು ಇಮ್ಯಾಜಿನ್ ಮಾಡಿ ಆ ವ್ಯಕ್ತಿ ಫುಲ್ ಆರೋಗ್ಯವಾಗಿದ್ದಾರೆ, ಆರೋಗ್ಯವಾಗಿ ಬಂದು ನಿಮ್ಗೆ ನಾನು ಚೆನ್ನಾಗಿದ್ದೀನಿ ಕಣೋ, ನಾನು ಚೆನ್ನಾಗಿದ್ದೀನಿ ಕಣೆ ಅಂತ ಹೇಳಿ ನಿಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅಥವಾ ನಿಮ್ಮ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನು ಮೀಟ್ ಮಾಡಿ ಹೇಳ್ತಾ ಇದ್ದಾರೆ. ಆತರ ಇಮ್ಯಾಜಿನ್ ಮಾಡ್ಕೊಂಡು ಆಲ್ರೆಡಿ ವಾವ್ ಅದು ನಿಜ ಆಗಿದೆ ಅಂತ ಫೀಲ್ ಮಾಡ್ತಾ, ಇಮ್ಯಾಜಿನ್ ಮಾಡ್ತಾ, ಆ ಒಂದು ಫೀಲಿಂಗ್ ಇಂದ ಏನ್ ಮಾಡ್ತೀವಿ? ಗ್ರಾಟಿಟ್ಯೂಡ್ ನ, ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾ ಆ ಒಂದು ಎನರ್ಜಿನ ಪಾಸ್ ಮಾಡ್ತೀವಿ. ಸೊ ಟು ವೇವ್ ಯುವರ್ ಮ್ಯಾಜಿಕ್ ವ್ಯಾಂಡ್, to help someone you love with their health, with their wealth, follow the same magical practice and be grateful as if they had wealth they needed right now. Imagine their wealth has been fully restored. It is done. You are saying the magic word thank you because you have just received the amazing news. In case ಯಾರಿಗಾದ್ರೂ ಫೈನಾನ್ಷಿಯಲಿ ಹೆಲ್ಪ್ ಆಗಬೇಕು, ಚೆನ್ನಾಗಾಗಬೇಕು, ಅವ್ರ ಪ್ರಾಬ್ಲಮ್ ಇದೆ, ಅವ್ರಿಗೆ ಸರಿ ಹೋಗ್ಬೇಕಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಿ ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ವ್ಯಾಂಡ್ ಇದೆ, ಆಲ್ರೆಡಿ ಅವರ ಜೀವನದಲ್ಲಿ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸರಿ ಹೋಗಿ ಅಬೆಂಡೆನ್ಸ್ ಬಂದಿದೆ, ದುಡ್ಡು ಬಂದಿದೆ, ಯಥೇಚ್ಛವಾಗಿ ಹಣ ಸಿಕ್ಕಿದೆ, ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿ ಆ ವ್ಯಕ್ತಿ ಬಂದು ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅಥವಾ ಡೈರೆಕ್ಟ್ ಆಗಿ ಬಂದು
ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾ ಇದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳ್ಕೊಂಡು ಯು ವಿಲ್ ವೇವ್ ದ ಮ್ಯಾಜಿಕ್ ವ್ಯಾಂಡ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು, ರೈಟ್? ಇನ್ ಅ ಪರ್ಸನ್ ಯು ನೋ is going through tough time, but you don't know what specifically they need, or if they need help in more than one area, they can follow the same magical power practice and wear the magic wand by giving thanks to their happiness for their health, wealth, happiness together. In case ಯಾರಿಗಾದ್ರೂ ಆ ವ್ಯಕ್ತಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಯಾವುದಕ್ಕೆ ನಾವು ಗ್ರಾಟಿಟ್ಯೂಡ್ ನ ಕೊಡ್ಬೇಕನ್ನೋ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸಿಂಪಲ್, ಅವ್ರಿಗೆ ಒಂದಲ್ಲ ಎರಡಲ್ಲ ಇನ್ನ ಜಾಸ್ತಿ ಏರಿಯಾದಲ್ಲಿ ಸಹಾಯ ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ನಾವೇನ್ ಮಾಡ್ಬೋದು, ಒಟ್ಟಿಗೆನೆ ಇಮ್ಯಾಜಿನ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಆಲ್ರೆಡಿ ಅವ್ರಿಗೆ ಹ್ಯಾಪಿನೆಸ್ ಸಿಕ್ಕಿದೆ, ಆರೋಗ್ಯದಲ್ಲಿ, ಫೈನಾನ್ಷಿಯಲಿ ಅಥವಾ ರಿಲೇಶನ್ಶಿಪ್ ಅಲ್ಲಿ ಎಲ್ಲದರಲ್ಲೂ ತುಂಬಾ ಖುಷಿ ಇದ್ದಾರೆ, ಚೆನ್ನಾಗಿದ್ದಾರೆ, ಹೆಲ್ದಿ ಆಗಿದ್ದಾರೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ತಾ ಅವ್ರಿಗೆ ನಾವೇನ್ ಮಾಡ್ತೀವಿ, ಮ್ಯಾಜಿಕ್ ವ್ಯಾಂಡ್ ಮುಖಾಂತರ ಗ್ರಾಟಿಟ್ಯೂಡ್ ನ, ಥ್ಯಾಂಕ್ ಯು ಅನ್ನೋ ವರ್ಡ್ ನ ಪಾಸ್ ಮಾಡ್ತೀವಿ. ಓಕೆ, ಸೊ ಟುಡೇ ಚೂಸ್ 3 people you care about who are currently in need of health, wealth, happiness, or all 3. Okay, get a photograph of each person if you have one. Keep the photograph in front of you while doing this practice. So ಇವತ್ತು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಟೇಕ್ 3 people, ನಿಮ್ಮ ಜೀವನದಲ್ಲಿ ಯಾರಾದ್ರೂ ಅವಶ್ಯಕತೆ ಇರುತ್ತಂತವ್ರು, ಆರೋಗ್ಯದಲ್ಲಿ, ಫೈನಾನ್ಷಿಯಲಿ, ಆರ್ಥಿಕವಾಗಿ, ಅಥವಾ ರಿಲೇಶನ್ಶಿಪ್ ಅಲ್ಲಿ, ಆರ್ ಎನಿಥಿಂಗ್, ಯಾವ್ದಾದ್ರೂ ಜೀವನದಲ್ಲಿ ಯಾವುದೇ ಏರಿಯಾ ಆಗಿರ್ಬೋದು. ಸೊ 3 ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾರಿಗೆ ನೀವು ಗ್ರಾಟಿಟ್ಯೂಡ್ ನ ಕೊಡ್ಬೇಕು, ಅವ್ರಿಗೆ ಮ್ಯಾಜಿಕ್ ವ್ಯಾಂಡ್ ಮುಖಾಂತರ ಹೆಲ್ಪ್ ಮಾಡ್ಬೇಕಂತಿದ್ರ ಅವರ ಫೋಟೋಗ್ರಾಫ್ ಸಿಕ್ಕಿದ್ರೆ, ಸೊ ಇಫ್ ಯು ಹ್ಯಾವ್ ಅ ಫೋಟೋಗ್ರಾಫ್, ಆ ಫೋಟೋಗ್ರಾಫ್ ನ ತಗೊಳ್ಳಿ, ಕೈಲಿ ಇಟ್ಕೊಳ್ಳಿ. ಏನ್ ಮಾಡ್ಬೇಕಂದ್ರೆ, ಟೇಕ್ ದ ಫಸ್ಟ್ ಪರ್ಸನ್ಸ್ take the first person, hold their photograph in your hand, one when you lie yourself receiving whatever they need, easy receiving news, an ill person healthy again, or a depressed person happy again, or a financial stressed person abundant again, and you will feel the first person ಯಾರಿಗೆ ನೀವು ಈ ಒಂದು ಮ್ಯಾಜಿಕ್ ಪವರ್ ನ ಕೊಡ್ಬೇಕಂತಿದ್ದೀರಾ, ಆ ವ್ಯಕ್ತಿಯ ಫೋಟೋಗ್ರಾಫ್ ತಗೊಳ್ಳಿ ಅಂಡ್ 1 ನಿಮಿಷ ಕಣ್ಮುಚ್ಕೊಳ್ಳಿ, ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. ಏನ್ ವಿಜುವಲೈಸ್ ಮಾಡ್ಬೇಕಪ್ಪ ಅಂದ್ರೆ, ಅವರು ಮತ್ತೆ Are we live again? Yes, are you able to hear? Okay. Forgive me for the inconvenience with some internet issue. Anyway, let's continue. Let us give gratitude to our internet. Okay. So, ಆ ವ್ಯಕ್ತಿನ ಹೇಗೆ ಇಮ್ಯಾಜಿನ್ ಮಾಡ್ಬೇಕಂದ್ರೆ, ಅವ್ರಿಗೆ ಚೆನ್ನಾಗಾಗಿದೆ, ಅವ್ರಿಗೆ ಒಳ್ಳೇದಾಗಿದೆ ಅನ್ನೋದಕ್ಕೆ ಇಮ್ಯಾಜಿನ್ ಮಾಡಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಅದು ಬೇರೆಯವ್ರ ಜೀವನ. ಬಟ್ ಇಟ್ ಈಸ್ ಈಸಿ. ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡು ಇಮ್ಯಾಜಿನ್ ಮಾಡೋದು ತುಂಬಾ ಈಸಿ, ತುಂಬಾ ಮಜಾ ಅನ್ಸುತ್ತೆ, ವಾವ್ ಅನ್ಸುತ್ತೆ, ಈಸಿ ಅನ್ಸುತ್ತೆ. ಹೇಗಪ್ಪ ಅಂದ್ರೆ, ಆ ವ್ಯಕ್ತಿ ಬಂದು ನಮ್ಮ ಹತ್ರ ಶೇರ್ ಮಾಡ್ತಾ ಇದ್ರೆ, ನನ್ಗೆ ಚೆನ್ನಾಗಾಗಿದೆ, ನನ್ಗೆ ಒಳ್ಳೇದಾಗಿದೆ, ನಾನು ಇವಾಗ ಪ್ರಾಬ್ಲಮ್ ಇಂದ ಹೊರಗಡೆ ಬಂದಿದ್ದೀನಿ, ನನ್ಗೆಲ್ಲ ಚೆನ್ನಾಗಾಗಿದೆ ಅಂತ ಹೇಳಿ ಆ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡ್ತಾ ತರ ಇಮ್ಯಾಜಿನ್ ಮಾಡಿ. ಅದು ತುಂಬಾ ಈಸಿ ದ್ಯಾನ್ ಅವ್ರು ಚೆನ್ನಾಗಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಿಂತ
ನಮ್ಮ ಹತ್ರ ಬಂದು ಆಲ್ರೆಡಿ ಹೇಳ್ತಾ ಇದಾರೆ, ನಾನು ಚೆನ್ನಾಗಿದ್ದೀನಿ, ಆರೋಗ್ಯ ಇದ್ದೀನಿ, ನಾನೇ ಓಡಾಡ್ಕೊಂಡ್ ಬಂದಿದ್ದೀನಿ, ಅಥವಾ ನನ್ನ ಫೈನಾನ್ಷಿಯಲ್ ಸರಿ ಹೋಗಿ ನಾನು ನಿನಗೆ ಗಿಫ್ಟ್ ತಂದಿದ್ದೀನಿ, ಸ್ವೀಟ್ ತಂದಿದ್ದೀನಿ ನೋಡು ಅಂತ ಹೇಳಿ ಅವ್ರು ನಿಮ್ಗೆ ಬಂದು ಶೇರ್ ಮಾಡ್ತಾ ರೀತಿ ಇಮ್ಯಾಜಿನ್ ಮಾಡ್ತಾ ಹೋಗಿ ತುಂಬಾ ಈಸಿ ಆಗುತ್ತೆ ನಿಮ್ಗೆ ಅದು. ಓಕೆ, ಸೊ ಓಪನ್ ಯುವರ್ ಐಸ್ and with the photograph still in your hand, say the magic word thank you slowly 3 times for the person's health, wealth, happiness or whatever combination they need. Okay, example hege helbekappa andre thank you for a vyaktiya hesaru helbeku. Let's say for example Chandrasekhar, thank you Chandrasekhar's health, wealth, happiness ant heli ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಇಲ್ಲಿ. ಓಕೆ, ಆಸ್ ಯು ಫಿನಿಶ್ ದ ಒನ್ ಪರ್ಸನ್, ಮೂವ್ ಆನ್ ಟು ದ ನೆಕ್ಸ್ಟ್ ಪರ್ಸನ್, ಫಾಲೋ ದ ಸೇಮ್ 2 steps until you have finished the magic wand practice by sending health, wealth and happiness to all the 3 people. ಓಕೆ, ಸೊ ಇದೇ ರೀತಿ 3 ವ್ಯಕ್ತಿಗೆ 1 by 1 ಮಾಡಬೇಕು. ಆ ವ್ಯಕ್ತಿಯ ಫೋಟೋಗ್ರಾಫ್ ಇಟ್ಕೊಳ್ತೀರಾ, ವಿಜುವಲೈಸ್ ಮಾಡ್ತೀರಾ, ಆಲ್ರೆಡಿ ಅವ್ರಿಗೆ ಏನ್ ಬೇಕು ಅದು ಸಿಕ್ಕಿದೆ, ಅವ್ರು ಬಂದು ನಿಮ್ಗೆ ಹತ್ರ ಶೇರ್ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ ಡೈರೆಕ್ಟ್ ಆಗಿ ಅಥವಾ ಫೋನಲ್ಲಿ ಹೇಳ್ತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ತಾ ಕಣ್ಣು ಓಪನ್ ಮಾಡಿ ಏನ್ ಮಾಡ್ತೀರಾ, ಥ್ಯಾಂಕ್ ಯು ಆ ವ್ಯಕ್ತಿ ಹೆಸರು ಹೇಳಿ ಅವರ ಒಂದು ಆರೋಗ್ಯ ಅಥವಾ ಅವರ ವೆಲ್ತ್ ಅಥವಾ ಏನ್ ಬೇಕು ಅವ್ರಿಗೆ ಅದ್ರ ಮುಖಾಂತರ ಅವ್ರಿಗೆ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳಿ ಮ್ಯಾಜಿಕ್ ವ್ಯಾಂಡ್ ಮುಖಾಂತರ ಹೇಳ್ತೀರಾ. ಓಕೆ, ಈ ರೀತಿ 3 ವ್ಯಕ್ತಿಗೂ ಮಾಡಿ ಮುಗಿಸ್ತೀರಾ. ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಪವರ್ಫುಲ್ ಪ್ರಾಕ್ಟೀಸ್ ವೆನ್ ಯು ಆರ್ ವಾಕಿಂಗ್ ಡೌನ್ ದ ಸ್ಟ್ರೀಟ್ ಆರ್ ಗೋಯಿಂಗ್ ಅಬೌಟ್ ಯುವರ್ ಡೇ, ಆರ್ you can come across someone who is obviously lacking happiness, health, wealth. Imagine you have a magic wand in your hand, wave it by giving heartfelt thanks for their wealth, happiness and success, and know that you have set a real force of energy in motion. So ಈ ಒಂದು ಪ್ರಾಕ್ಟೀಸ್ ನ ನೀವು ಮನೇಲಿ ಕುತ್ಕೊಂಡೇ ಮಾಡ್ಬೇಕಂತೇನಿಲ್ಲ, ನೀವು ಓಡಾಡ್ತಾ ಮಾಡ್ಬೋದು, ನಡಿಬೇಕು ಅಂದ್ರೆ ಎಲ್ಲಾದ್ರೂ ವಾಕಿಂಗ್ ಮಾಡಬೇಕಾದ್ರೆ ಮಾಡ್ಬೋದು, ಅಥವಾ ವರ್ಕ್ ಮಾಡ್ಬೇಕಾದ್ರೆ ಮಾಡ್ಬೋದು, ಆರ್ ಇನ್ ಕೇಸ್ ನೀವು ಹೊರಗಡೆ ಹೋಗಿದ್ದೀರಾ, ಯಾವ್ದೋ ವ್ಯಕ್ತಿ ಹೋಗ್ತಾ ಇದಾರೆ ಬರ್ತಾ ಇದಾರೆ, ಅವರ ಜೀವನದಲ್ಲಿ ಏನೋ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ, ನೋಡಿದ್ರೆ ಕಾಣಿಸ್ತಾ ಇದೆ, ಸೊ ಇಮ್ಯಾಜಿನ್ ಮಾಡ್ಬೋದು ಆ ವ್ಯಕ್ತಿಗೂ ಕೂಡ ನಾವೇನ್ ಮಾಡ್ಬೋದು, ಜಸ್ಟ್ ಈ ಮ್ಯಾಜಿಕ್ ವ್ಯಾಂಡ್ ಮುಖಾಂತರ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳಿ ಅವ್ರಿಗೆ ಎನರ್ಜಿನ ಪಾಸ್ ಮಾಡ್ತಾ ಇದೀವಿ, ಅವ್ರಿಗೆ ಬ್ಲೆಸ್ಸಿಂಗ್ಸ್ ನ ಕೊಡ್ತಾ ಇದೀವಿ, ಅವ್ರಿಗೆ ಒಳ್ಳೇದಾಗಿದೆ ಆಲ್ರೆಡಿ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳಿ ಫೀಲ್ ಮಾಡ್ತಾ ಪಾಸಿಂಗ್ ದಟ್ ಎನರ್ಜಿ ಫೋರ್ಸ್, ಗ್ರಾಟಿಟ್ಯೂಡ್ ನ ಫೋರ್ಸ್ ನ ಅವ್ರಿಗೆ ಪಾಸ್ ಮಾಡ್ತಾ ಇದೀವಿ. ರೈಟ್, ಯೂಸಿಂಗ್ ಗ್ರಾಟಿಟ್ಯೂಡ್ ಟು ಹೆಲ್ಪ್ ಸಮ್ ಒನ್ ಎಲ್ಸ್ ವಿತ್ ಹಿಸ್ ಆರ್ ಹರ್ ಹೆಲ್ತ್, wealth, happiness is the single greatest act of gratitude you can perform. And one of the magical thing about is that health, wealth, happiness you fervently wish for others, you also bring to yourself. ನೋಡಿ, ಬೇರೆಯವರ ಜೀವನ ಚೆನ್ನಾಗಾಗ್ಲಿ ಅಥವಾ ಬೇರೆಯವ್ರ ಜೀವನ ಚೆನ್ನಾಗಾಗ್ಲಿಕ್ಕೆ ನಾವು ಇದು ಗ್ರಾಟಿಟ್ಯೂಡ್ ನ ಬಳಸ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಅ ವಂಡರ್ಫುಲ್ ಆಕ್ಟ್. ಬಿಕಾಸ್ ನಾವು ಇನ್ನೊಬ್ಬರಿಗೆ ಕೇರ್ ಮಾಡ್ತಾ ಇದೀವಿ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾ ಇದೀವಿ, ಅಥವಾ ಇನ್ನೊಬ್ಬರನ್ನ ನಾವು ವ್ಯಾಲ್ಯೂ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯೂನಿವರ್ಸ್ ಏನ್ ಮಾಡುತ್ತೆ, ನಮಗೆ ಬ್ಲೆಸ್ಸಿಂಗ್ಸ್ ಕೊಟ್ಟೇ ಕೊಡುತ್ತೆ. ಅಂದ್ರೆ ಅರ್ಥ, ನಾವು ಬೇರೆಯವ್ರ ಜೀವನಕ್ಕೋಸ್ಕರ, ಅವರ ಒಂದು ಆರೋಗ್ಯ, ಆರ್ಥಿಕ ಅಥವಾ ಅವರ ಒಂದು ಖುಷಿಗೋಸ್ಕರ ನಾವು ಮ್ಯಾಜಿಕ್ ವ್ಯಾಂಡ್ ನ ಬಳಸ್ತೀವಿ, ಗ್ರಾಟಿಟ್ಯೂಡ್ ನ ಬಳಸ್ತೀವಿ, ನಮ್ಮ ಎನರ್ಜಿ ಫೋರ್ಸ್ ನ ಬಳಸ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯೂನಿವರ್ಸ್ ಅವ್ರಿಗೂ ಜೊತೆಗೆ ನಮ್ಮ ಲೈಫಲ್ಲೂ ಕೂಡ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನ ಬ್ಲೆಸ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯು ವಿಲ್ ರಿಸೀವ್ ಇನ್ ಅಬೆಂಡೆನ್ಸ್ ಅಂತ ಹೇಳಿ. ರೈಟ್ ಫ್ರೆಂಡ್ಸ್, ಸೊ ದ ಮ್ಯಾಜಿಕ್ ಪ್ರಾಕ್ಟೀಸ್ ಡೇ 24 ಇವತ್ತಿನ ಪ್ರಾಕ್ಟೀಸಸ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ರೈಟ್ 10 ಬ್ಲೆಸ್ಸಿಂಗ್ಸ್, 10 ಬ್ಲೆಸ್ಸಿಂಗ್ಸ್ ನ ಬರೀರಿ, ಹೊಸದಾಗಿ ಬರೀರಿ, ಥ್ಯಾಂಕ್ ಯು ಹೇಳಿ. ಚೂಸ್ 3 people, 3 ವ್ಯಕ್ತಿಗಳನ್ನ ಚೂಸ್ ಮಾಡ್ಕೊಳ್ಳಿ, ಯಾರಿಗೆ ನೀವು ಹೆಲ್ಪ್ ಮಾಡಬೇಕು, ಯಾರಿಗೆ ಚೆನ್ನಾಗಾಗ್ಬೇಕು ಅಂತ ಹೇಳಿ. ಅಂಡ್ ಇಫ್ ಯು ಹ್ಯಾವ್ ಫೋಟೋಗ್ರಾಫ್, ಅವರ ಫೋಟೋಗ್ರಾಫ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಕುತ್ಕೊಳ್ಳಿ ಒಂದ್ ಜಾಗದಲ್ಲಿ ಅಂಡ್ ಟೇಕ್ 1 ಫೋಟೋಗ್ರಾಫ್. ಅಂಡ್ ಆ ವ್ಯಕ್ತಿನ ನೆನಪಿಸ್ಕೊಳ್ತಾ ಕಣ್ ಮುಚ್ಕೊಂಡು 1 ನಿಮಿಷ ವಿಜುವಲೈಸ್ ಮಾಡಿ, ಕಲ್ಪನೆ ಮಾಡಿ, ಆ ವ್ಯಕ್ತಿಗೆ ಏನ್ ಬೇಕು ಅದು ಸಿಕ್ಕಿದೆ, ಆ ವ್ಯಕ್ತಿ ಬಂದು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದಾರೆ, ಎಸ್ ನನಗೆ ಚೆನ್ನಾಗಾಗಿದೆ, ಒಳ್ಳೇದಾಗಿದೆ, ನಾನು ಖುಷಿಯಾಗಿದ್ದೀನಿ, ಅಥವಾ ನನ್ನ ಆರೋಗ್ಯ ಚೆನ್ನಾಗಾಗಿದೆ, ಅಥವಾ ನನಗೆ ಆರ್ಥಿಕವಾಗಿ ಇದೆಲ್ಲ ಮತ್ತೆ ವಾಪಸ್ ಬಂದಿದೆ ಅಂತ ಹೇಳಿ ಬಂದು ಶೇರ್ ಮಾಡ್ತಾರೆ, ಇಮ್ಯಾಜಿನ್ ಮಾಡಿ. ಅಂಡ್ ಓಪನ್ ಯುವರ್ ಐಸ್, ಆ ಫೋಟೋಗ್ರಾಫ್ ನ ನೋಡ್ತಾ ಸೇ ದ ಮ್ಯಾಜಿಕ್ ಲೈನ್, ಥ್ಯಾಂಕ್ ಯು ಚಂದ್ರಶೇಖರ್ನ ಆರೋಗ್ಯಕ್ಕೆ, ಚಂದ್ರಶೇಖರ್ನ ಒಂದು ವೆಲ್ತ್ಗೆ, ಚಂದ್ರಶೇಖರ್ನ ಒಂದು
ಹ್ಯಾಪಿನೆಸ್ಗೆ ಥ್ಯಾಂಕ್ ಯು ಅಂತ ಹೇಳಿ ಈ ಲೈನ್ ನ ಹೇಳ್ತೀರಾ ಫೀಲ್ ಮಾಡ್ತಾ. ಅಂಡ್ ಒನ್ಸ್ ಯು ಫಿನಿಶ್ ದ ಫಸ್ಟ್ ಪರ್ಸನ್, ಈ ತರ ಮತ್ತೆ ಇನ್ನ 2 ವ್ಯಕ್ತಿಗಳ ಫೋಟೋ ತಗೊಂಡು ಅದನ್ನು ಕೂಡ ಸೇಮ್ ಸ್ಟೆಪ್ ಫಾಲೋ ಮಾಡ್ತೀರಾ. ಅಂಡ್ ಲಾಸ್ಟ್ ಅಲ್ಲಿ ಟೇಕ್ ದ ಮ್ಯಾಜಿಕ್ ರಾಕ್, ಹೋಲ್ಡ್ ಇನ್ ಯುವರ್ ಹ್ಯಾಂಡ್. ರಾತ್ರಿ ಮಲಗಬೇಕಾದ್ರೆ ಹೋಲ್ ಡೇ ಅಬ್ಸರ್ವ್ ಮಾಡಿ ಏನೆಲ್ಲ ಚೆನ್ನಾಗಿ ನಡೀತು ಪ್ರತಿಯೊಂದು ನೆನಪಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಒಂದು ಬೆಸ್ಟ್ ಥಿಂಗ್ ಏನ್ ನಡೀತು ಅದನ್ನ ನೆನಪಿಸ್ಕೊಳ್ತಾ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ವಾಪಸ್ ಮ್ಯಾಜಿಕ್ ರಾಕ್ ನ ಇಡ್ತೀರಾ ಅಂಡ್ ವಿಲ್ ಗೋ ಟು ದ ಬೆಡ್. ರೈಟ್ ಫ್ರೆಂಡ್ಸ್, ಸೊ ದಿಸ್ ಇಸ್ ಡೇ 24. ನಾವೇನೇನು ಆಲ್ಮೋಸ್ಟ್ ಇನ್ನೊಂದು 4 days ಇದೆ, 4 sessions ಇದೆ. ಇಟ್ಸ್ ಅ ವಂಡರ್ಫುಲ್ ಜರ್ನಿ. ನನಗಂತೂ ತುಂಬಾನೇ ಖುಷಿ ಆಗ್ತದೆ, ತುಂಬಾನೇ ಹೆಮ್ಮೆ ಅನ್ನಿಸ್ತಾ ಇದೆ. ನೀವೆಲ್ಲ ನನ್ನ ಜೊತೆ ಜಾಯಿನ್ ಆಗಿ ಅಥವಾ ವಿಡಿಯೋನ ನೋಡ್ತಾ ಇದ್ದೀರಾ, ವಾಚ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಹಾಗೆ ಬೇರೆಯವ್ರಿಗೂ ಹೆಲ್ಪ್ ಮಾಡಿ. ನಾವು ಬೇರೆಯವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತೀವೋ ಅವರ ಒಂದು ಒಳ್ಳೇದಕ್ಕೆ, ಅವರ ಒಂದು ಬೆಳವಣಿಗೆ, ಅವರ ಒಂದು ಸಕ್ಸಸ್ಗೆ ಡೆಫಿನೆಟ್ಲಿ ಯೂನಿವರ್ಸ್ ನಮಗೆ ಕೊಟ್ಟೆ ಕೊಡ್ತಾರೆ. ವೆನ್ ಯು ಹೆಲ್ಪ್ ಅದರ್ಸ್ ಸೆಲ್ಫ್ಲೆಸ್ಲಿ, ಯೂನಿವರ್ಸ್ ವಿಲ್ ಸಪೋರ್ಟ್ ಯು ಎಂಡ್ಲೆಸ್ಲಿ. ಸೊ ಅದಕ್ಕೋಸ್ಕರ ಈ ಒಂದು ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಪ್ರೋಗ್ರಾಮ್ ನ 28 days ನಾನು ಫ್ರೀ ಆಗಿ ಕನ್ನಡದಲ್ಲಿ ಅನುವಾದ ಮಾಡಿ ವಿತ್ ಯೂಟ್ಯೂಬ್ ವಿಡಿಯೋದಲ್ಲಿ ಮಾಡ್ತಾರಂಥದ್ದು. ಸೊ ವಿ ಆರ್ ರೀಡಿಂಗ್ ದಿಸ್ ದ ಮ್ಯಾಜಿಕ್ ಬುಕ್. ಐ ನೋ ಡೆಫಿನೆಟ್ಲಿ ಈ ವಿಡಿಯೋ ನೋಡ್ತಾ ತುಂಬಾ ಜನ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀರಾ. ಕೆಲವರೆಲ್ಲ ಫೋನಲ್ಲಿ ಹೇಳಿದಿರಾ, ಕೆಲವರೆಲ್ಲ ಮೆಸೇಜಸ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ದೀರಾ ಹೇಗೆ ನೀವು ಇದನ್ನ ಯೂಸ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ರೈಟ್, ಸೊ ಹಾಗೆ ಇನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ. ಐ ವಿಲ್ ಗೋ ಥ್ರೂ ನಿಮ್ಮೆಲ್ಲ ಕಮೆಂಟ್ಸ್ ನಾನು ನೋಡ್ತೀನಿ, ಓದ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ. ರೈಟ್ ಫ್ರೆಂಡ್ಸ್, ಸೊ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್ ಗೋಪಿ ಕೃಷ್ಣ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಸಿಗೋಣ ಡೇ 25ಗೆ. ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಡೇ. ಎಂಜಾಯ್ ಮಾಡಿ ದಿನವನ್ನ. ಲವ್ ಯು ಆಲ್. ನಾಳೆ ಸಿಗೋಣ. ಥ್ಯಾಂಕ್ ಯು.